ನಮಸ್ಕಾರ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ, ನಿಜವಾಗೂ ಈ ಅಪ್ಡೇಟನ್ನು ಕೊಡೋದಕ್ಕೆ ತುಂಬ ಮನಸ್ಸು ಭಾರವಾಗಿದೆ. ಆದ್ರೂ ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಈ ವಿಷಯ ಇರೋದರಿಂದ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ನಿಮಗೆಲ್ಲ ಗೊತ್ತಿರುವಂಗೆ ಆಲ್ರೆಡಿ ನೀಟ್ ಎಕ್ಸಾಮ್ ಆಗಿದೆ. ನೀಟ್ ಎಕ್ಸಾಮ್ ಆದಮೇಲೆ ಏನೇನು ಡೆವಲಪ್ಮೆಂಟ್ ಆಯಿತು, ದೇಶವ್ಯಾಪಿ ಏನೇನು ನ್ಯೂಸ್ ಹಬ್ಬಿತ್ತು, ಅಥವಾ ಏನೇನು ರ್ಯೂಮರ್ಸ್ ಸ್ಟಾರ್ಟ್ ಆಯಿತು, ಮಾಲ್ ಪ್ರಾಕ್ಟೀಸ್ ಬಗ್ಗೆ, ಕಾಪಿ ಮಾಡೋದ್ರ ಬಗ್ಗೆ, ರಾಂಗ್ ಡೂಯಿಂಗ್ಸ್ ಬಗ್ಗೆ ಏನೇನೋ ಮ್ಯಾಟರ್ಸ್ಗಳು ಅಪ್ಡೇಟ್ ಆಗಿ NTA ವರೆಗೂ ಹೋಗಿತ್ತು. NTA ಅದನ್ನು ಹೈಯರ್ ಅಥಾರಿಟೀಸ್ಗೆ ಫಾರ್ವರ್ಡ್ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ರೆಫರ್ ಮಾಡಿದರು. ಅದೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಇವತ್ತು ಒಂದು ಇಂಪಾರ್ಟೆಂಟ್ ಪ್ರೆಸ್ ರಿಲೀಸನ್ನು NTA ಅವರು ಬಿಡುಗಡೆ ಮಾಡಿದ್ದಾರೆ. ಇದು ಅಫಿಷಿಯಲ್ ಆಗಿ NTA ಅವರೇ ಮಾಡಿಕೊಂಡಿರುವಂಥ ಅಫಿಷಿಯಲ್ ಅಪ್ಡೇಟು. ತುಂಬ ಇಂಪಾರ್ಟೆಂಟು, ಕ್ರಿಟಿಕಲ್ಲು, ಮತ್ತು ನಿಜವಾಗೂ ಹೇಳಬೇಕಂತಂದರೆ ಹಾರ್ಟ್ ಟಚಿಂಗ್ ಅಪ್ಡೇಟು. ಇಟ್ ಈಸ್ ಹಾರ್ಟ್ ಥ್ರೆಟ್ನಿಂಗ್ ಅಪ್ಡೇಟ್. ಯಾವುದಾದ್ರೂ ಏನಾದರೂ ಕರೀರಿ. ಫೈನಲಿ ಒನ್ ವರ್ಡ್ ಸ್ಟೇಟ್ಮೆಂಟ್ ಏನಂತಂದರೆ, ನೀಟ್ ಎಕ್ಸಾಮ್ ಕಂಡಕ್ಟೆಡ್ ಆನ್ 3rd May got cancelled and there will be a re-exam. ಗೊತ್ತಾಯ್ತಲ್ಲ? 3rd Mayಗೆ ಏನು ನೀಟ್ ಎಕ್ಸಾಮ್ ನಡೆದಿತ್ತು, ಇವತ್ತಿನ NTA ಅಫಿಷಿಯಲ್ ಅಪ್ಡೇಟ್ ಪ್ರಕಾರ ಅದು ಕ್ಯಾನ್ಸಲ್ ಆಗಿದೆ. ನೀಟ್ ಪೇಪರ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಆ್ಯಂಡ್ NTA ಹ್ಯಾಸ್ ಡಿಸೈಡೆಡ್ ಟು ಕಂಡಕ್ಟ್ re-exam ಆನ್ ನೀಟ್ 2020-26. ಅದರಲ್ಲಿ ನೋಡೋದಾದರೆ ಅದನ್ನೇ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತೇ ಬಂದಿರೋದು 12th May 2026, ದ ಡಿಸಿಷನ್ ಆನ್ ಎಕ್ಸಾಮಿನೇಷನ್ ಆಫ್ 3rd May 2026. ಇನ್ ಕಂಟಿನ್ಯೂಷನ್ ಆಫ್ ಇಟ್ಸ್ ಪ್ರೆಸ್ ರಿಲೀಸ್ ಡೇಟೆಡ್ 10th May 2026. ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಇತ್ತು, ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಇಲ್ಲಿ ಏನೇನು ಆಗಿತ್ತು ಅನ್ನೋದನ್ನು ಅವರು ಅಪ್ಡೇಟ್ ಮಾಡಿದ್ದಾರೆ, ಅದನ್ನೆಲ್ಲ ಹೇಳ್ತೀನಿ. ದ examination on 3rd May was conducted as scheduled and under full security protocol. Second, on the late evening of 7th May 2026, 4 days after the examination, update NTA has received inputs concerning alleged malpractice activity around the examination. These inputs were escalated by NTA to central agencies on the morning of 8th May 2026 for independent verification and necessary action. The matter is presently under investigation and the fact will be established by the agency in due course. To the candidates of NEET UG 2026 and their families, the effort and integrity of the very large majority of the bona fide aspirants is not in question and will not be devalued. NTA is conscious of the anxiety reports of the nature can cause. So we can ask candidates to allow the agency to space complete their work. Any necessary steps will be taken in consultation with the Ministry of Education at the appropriate stage. ಅದಕ್ಕೆಲ್ಲ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದರು, ಅದಾಯಿತು. ಅದರ ಮುಂಚೆ ಅದಾದಮೇಲೆ ಬಂದಿರೋ ರಿಲೀಸು, ದ ಫೈನಲ್ ವರ್ಡಿಕ್ಟ್ ಈಸ್ 2026 ನೀಟ್ ಎಕ್ಸಾಮ್ ಈಸ್ ಕ್ಯಾನ್ಸಲ್ಡ್ ಆ್ಯಂಡ್ ದೇರ್ ವಿಲ್ ಬಿ ರೀ-ಎಕ್ಸಾಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿತ್ ಅಪ್ರೂವಲ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಕ್ಯಾನ್ಸಲ್ ದ ನೀಟ್ UG 2026 examination conducted on 3rd May 2026 and to reconduct the examination on dates that will be notified separately. The Government of India has further decided to refer the matter to the Central Bureau of Investigation for the comprehensive inquiry into the alleged therein. ಇದು ಒಂದು ನ್ಯಾಷನಲ್ ಲೆವೆಲ್ಗೆ ಕಂಡಕ್ಟ್ ಮಾಡ್ತಾ ಇರೋ ಎಕ್ಸಾಮಿನೇಷನು NTA ನೀಟ್ 2020-26. ಹೋದ ವರ್ಷವೂ ಕೂಡ ಇದೇ ಥರ ಸುಮಾರು ಕಂಪ್ಲೇಂಟ್ಗಳು ಬಂದಿದ್ದರೂ ಕೂಡ ಯಾವುದೇ ಆ್ಯಕ್ಷನ್ನು ತೊಗೊಳಕ್ಕಾಗಲಿಲ್ಲ. ಈ ವರ್ಷ ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತೆ, ಸುಧಾರಣೆ ಆಗುತ್ತೆ ಅಂತ ಕಂಡು ಬಂದರೂ ಕೂಡ ಮತ್ತೆ ಅದೇ ಪ್ರಾಕ್ಟೀಸು. ಸೊ ಸಮ್ವೇರ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಟು ಹ್ಯಾವ್ ಎ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಕ್ಸಾಮಿನೇಷನ್ ಸಿಸ್ಟಮ್, ಪರ್ಟಿಕ್ಯುಲರ್ಲಿ ಫಾರ್ ನೀಟ್. ದಿಸ್ ಈಸ್ ಎ ವೆರಿ ಡಿಬೇಟಬಲ್ ಕ್ವಶನ್ ಅಕ್ರಾಸ್ ದ ನೇಷನ್.
ನಿಜವಾಗೂ 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೆದಿರ್ತಾರೆ. ಅಂಥವರಿಗೆ ಇವಾಗ ಮತ್ತೊಂದು ಸರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಅಂತಂದರೆ ಅವರಿಗೆ ನಿಜವಾಗೂ ಬರ್ಡನ್ನೇ. ಇವಾಗಲೇ ಓದಿ ಓದಿ ಸೋತು ಸುಣ್ಣ ಆಗಿರ್ತಾರೆ ಅವರು, ಸಾಕಾಗಿ ಹೋಗಿರುತ್ತೆ ಅವ್ರಿಗೆ. ಮತ್ತೊಂದು ಡೇಟ್ ಕೊಟ್ಟು ಮತ್ತೊಂದು ಎಕ್ಸಾಮಿನೇಷನ್ ಬರೆಯೋದು ಅಂತಂದರೆ ನಿಜವಾಗೂ ತುಂಬ ಕಷ್ಟ. ಅದರಲ್ಲಿ ಏನಾಗಿದೆ, ದ ರಿಜಿಸ್ಟ್ರೇಷನ್ ಡೇಟಾ ಕ್ಯಾಂಡಿಡೇಟ್ ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅಪ್ಡೇಟ್ ಫಾರ್ ದ May 2020 cycle will be carried forward for the reconducted examination. No fresh registration required, nothing is required. The same application and same data will be transferred to the re-examination, this one. ಅದರಲ್ಲಿ ಏನೋ ನೀವು ವರಿ ಮಾಡಬೇಕಾಗಿಲ್ಲ. ಸೊ ಹೀಗಾಗಿ ಅದೊಂದು ಈಸಿ ಇದ್ರೂ ಕೂಡ ಎಕ್ಸಾಮ್ ಆಗಬೇಕಾಗಿತ್ತಾ ಇಲ್ವಾ, ಅದನ್ನೆಲ್ಲ ನೀವು ಯೋಚನೆ ಮಾಡಿದರೆ ನಿಜವಾಗೂ ಯಾರಿಗೆ ಯಾವ ಥರ ಸಮಾಧಾನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾದು ನೋಡೋಣ ಅದರಲ್ಲಿ ಏನೇನು ಅಪ್ಡೇಟ್ ಬರುತ್ತೆ. ಬಟ್ ಮತ್ತೊಂದು ಸರ್ತಿ ನೀವು ಎಕ್ಸಾಮ್ ಬರೀಲೇಬೇಕಾಗುತ್ತೆ, ಅದು ಅನಿವಾರ್ಯ. ಯಾಕಂದರೆ ಇದು ನ್ಯಾಷನಲ್ ಗೌರ್ಮೆಂಟ್ ಆಫ್ ಇಂಡಿಯಾ ತೊಗೊಂಡಿರೋ ಡಿಸಿಷನು NTA ಜೊತೆಗೆ ಸೇರಿಕೊಂಡು. ಸೊ ಹೀಗಾಗಿ ಇದರಲ್ಲಿ ಯಾವುದೇ ಥರ ತಾಳ್ಮೆ ಕಳ್ಕೊಳ್ಳುವಂಥ ಪ್ರಶ್ನೆ ಬೇಡ. ನಿಜವಾಗೂ ತಾಳ್ಮೆಯಿಂದ ಇರ್ರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾರು ಚೆನ್ನಾಗಿ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಇವಾಗೂ ಕೂಡ ಅವ್ರ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಯಾರು ಇಂಪ್ರೂವ್ಮೆಂಟ್ ಬಯಸ್ತಾ ಇದ್ರಿ, ಅದೊಂದು ಇವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ಒಳ್ಳೆಯ ಇಂಪಾರ್ಟೆಂಟ್ ಅಪ್ಡೇಟ್ಗೆ. ನಿಜವಾಗೂ ಇದು ಆಗಬಾರ್ದಾಗಿತ್ತು, ಆಗಿದೆ. ಬೇರ್ ವಿತ್ ಅಸ್, ಬೇರ್ ವಿತ್ ಅ ಸಿಸ್ಟಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಗೇನ್.